ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಕೊಳಂಬೋ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಬೇಕು. ನಾನಿವತ್ತು ನಿಮಗೆ ಕೊಳಂಬೋ ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಉತ್ತರ ಕನ್ನಡ ಶೈಲಿಯಲ್ಲಿ ತುಂಬ ಮಾಡ್ತಾರೆ. ಇದನ್ನು ಉತ್ತರ ಕನ್ನಡ ಸೈಡಲ್ಲಿ ಟೆಂಪಲ್ಗಳಲ್ಲಿ ತುಂಬಾ ಕೊಳಂಬೋ ಅಂದರೆ ಫೇಮಸ್ಸು. ಈ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ. ಹಾಗೆ ಇದನ್ನು ವೆಜಿಟೇಬಲ್ ಸಾಂಬಾರು ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಅರ್ಧ ಲೋಟ ತೊಗರಿಬೇಳೆ, ಅರ್ಧ ಲೋಟ ಹೆಸರುಬೇಳೆನ ತೊಗೊಳ್ಬೇಕು. ಅಂದರೆ ನಾನು ಏನು ತೋರಿಸ್ತಾ ಇದ್ದೀನಲ್ವ ಸಣ್ಣ ಲೋಟದಲ್ಲಿ, ಇದರಲ್ಲಿ ತೊಗೊಳ್ಬೇಕು. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಜನ ಇದ್ದರೆ ಕಡಿಮೆ ಹಾಕ್ಕೋಬೋದು. ಎರಡನ್ನೂ ಸೇರಿ ಇರ್ತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ನೋಡಿ, ಈ ರೀತಿಯಾಗಿ ತೊಳೆದಿಟ್ಕೊಳ್ಬೇಕು. ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಆಗ ಟೊಮೆಟೊ ಅದನ್ನು ಕೂಡ ಒಂದು ತೊಗೊಳ್ಳಿ ದೊಡ್ಡದಾಗಿ, ಅದನ್ನು ಕೂಡ ಚೆನ್ನಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಸಣ್ಣದಾಗಿ ಒಂದು ಹುಣಸೆ ಹಣ್ಣನ್ನು ಹಾಕಿ, ಅಂದರೆ ಟೊಮೆಟೊನ ಹಾಕಿರ್ತೀವಿ ಅದಕ್ಕೋಸ್ಕರ ಸಣ್ಣದಾಗಿ ಇದು ಹುಣಸೆ ಹಣ್ಣನ್ನು ಹಾಕಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಮೊದಲಿಂದ ತೋರಿಸಿರೋದು ಹಾಗೆ ಅದಕ್ಕೆ ಒಂದು ಬಟಾಟೆ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ಹಾಗೂ ಒಂದು ಸಣ್ಣದಾಗಿ ಇದು ಬೆಲ್ಲ ತೊಗೊಳ್ಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಕೈ ಏನಾದರೂ ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ಸ್ವಲ್ಪ ಒಂದು ಸಣ್ಣದಾಗಿರುವಂಥದ್ದು ಬೆಲ್ಲನ ತೊಗೊಳ್ಬೇಕು. ಹಾಗೆ ಅದಕ್ಕೆ ಒಂದು 7ರಿಂದ 8 ಬೀನ್ಸನ್ನು ಹಾಕಿದ ನಂತರ 1ರಿಂದ 2 ಇದು ನುಗ್ಗೆಕಾಯನ್ನು ಹಾಕಬೇಕು. ನಂತರ ಅದಕ್ಕೆ ಫ್ಲವರನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಫ್ಲವರನ್ನು ಒಂದು ಅರ್ಧ ಗೆಡ್ಡೆ ತೊಗೊಂಡ್ರೆ ಸಾಕು. ಹಾಗೂ ಅದಕ್ಕೆ ಬದನೆಕಾಯಿಯನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಬದನೆಕಾಯಿ ಒಂದು ದೊಡ್ಡದು ತೊಗೊಂಡಿದ್ರೆ ಸಾಕು. ದೊಡ್ಡದಾಗಿ ಕಟ್ ಮಾಡ್ಕೊಬೇಕು ಎಲ್ಲದನ್ನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನಂತರ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಉಪ್ಪನ್ನು ಹಾಕಿ, 1 ಸ್ಪೂನ್ ಉಪ್ಪನ್ನು ಹಾಕಿದ ನಂತರ ಒಂದು ಅರ್ಧ ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಅಂದರೆ ಒಂದು ಅರ್ಧ ಸ್ಪೂನು ಇದು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನು ಸಾಂಬಾರು ಪುಡಿಯನ್ನು ಹಾಕಿ, ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ, ಹಾಗೂ 2 ಲೋಟ ನೀರನ್ನು ಹಾಕಿ ಕ್ಲೋಸ್ ಮಾಡಿ 2 ವಿಷಲನ್ನು ಹೊಡಿಬೇಕು. ನೀವು ಹೇಗೆ ಹಾಕ್ತೀರಾ ಅನ್ನೋದ ಮೇಲೆ ನಿಮ್ಗೆ ಡಿಪೆಂಡ್ ಇರುತ್ತೆ, ನಿಮ್ಮ ಕುಕ್ಕರಿಗೆ ಹೇಗೆ ಹಾಕ್ತೀರಾ ಅಂತ. ಹಾಗೆ ಒಂದು ಪ್ಯಾನನ್ನು ತೊಗೊಳ್ಳಿ, ಒಂದು ಪಾತ್ರೆಯನ್ನು ತೊಗೊಳ್ಳಿ, ಅದಕ್ಕೆ 4ರಿಂದ 3 ಸ್ಪೂನು ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಮತ್ತು ಕರಿಬೇವನ್ನು ಹಾಕಿ, ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು. ಇದನ್ನು ಹಾಕಿದ ಮೇಲೆ ನೀವೇನು ಕುಕ್ಕರಿಗೆ ವಿಸಿಲ್ ಹೊಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ನಿಮಗೆ ಯಾವ ಪ್ರಮಾಣದಲ್ಲಿ ಎಷ್ಟು ನೀರನ್ನು ಹಾಕಿದರೆ ತೆಳು ಆಗ್ಬೋದು, ಅಥವಾ ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ. ನಾನು ಇದರಲ್ಲಿ 2 ಲೋಟ ನೀರನ್ನು ಹಾಕಿದ್ದೇನೆ. ಹಾಗೆ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ನೀವು ಹಾಕೋಬಹುದು. 2 ಕುದಿ ಬಂದರೆ ಸಾಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬ ಟೇಸ್ಟಿಯಾಗಿ ಸಾಂಬಾರಾಗುತ್ತೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ಕೊಳಂಬೋ ಸಾಂಬಾರನ್ನು ಮಾಡ್ತಾರೆ. ಇನ್ನೂ ಊಟ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.